ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೋಡಲೇಬೇಕಾದಂತ ಸ್ಟೋರಿ ಇದು. ಟಿವಿ5 ನಲ್ಲಿ ದಾಖಲೆ ಸಮೇತ ಕೆಐಎಡಿಬಿ ಭೂಸ್ವಾಧೀನದ ಹಗರಣ ಬಯಲು ಮಾಡ್ತಾ ಇದೆ. ಈ ಸ್ಟೋರಿನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಕೇಳಿಸ್ಕೊಳ್ಬೇಕಾಗುತ್ತೆ. ಎಂಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರಲ್ವಾ, ಆ ಕಾರಣಕ್ಕಾಗಿ ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಮತ್ತೆ ಪುಕ್ಷಟ್ಟೆ ವರದಿ ಮಾಡ್ತಿಲ್ಲ, ದಾಖಲೆ ಸಮೇತ ಈ ವರದಿಯನ್ನ ಬಯಲು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಜಂಗಮಕೋಟೆ ಜಮೀನು ಹಗರಣ ಇದು. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಕೆಎಐಡಿಬಿಯಲ್ಲಿ ಬೃಹತ್ ಅಕ್ರಮ ನಡೆದಿದೆ. ಸರ್ಕಾರದ ನಿಯಮಗಳೇನಿರುತ್ತೋ ಆ ನಿಯಮಗಳನ್ನು ಮೀರಿ ನೂರಾರು ಎಕರೆಯ ಭೂಮಿ ಮಿಸ್ಸಿಂಗ್ ಆಗಿರೋದು. ವಿಶೇಷ ಭೂಸ್ವಾಧೀನಾಧಿಕಾರಿ ಹರಿಶಿಲ್ಪ ಡಿಸಿ ವಿರುದ್ಧ ಈ ತರದೊಂದು ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಡಿಸಿ ದಯಾನಂದ ಭಂಡಾರಿ ವಿರುದ್ಧ ಅಕ್ರಮದ ಗಂಭೀರವಾದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ಡಿಸಿ ದಯಾನಂದ ಭಂಡಾರಿ ಇವರ ವಿರುದ್ಧ ಅಕ್ರಮ ಗಂಭೀರ ಆರೋಪ. ಭೂಸ್ವಾಧೀನಾಧಿಕಾರಿ ಹರಿಶಿಲ್ಪ ಅವ್ರ ಮೇಲೂ ಕೂಡ ಈ ತರದೊಂದು ಆರೋಪ ಕೇಳಿ ಬರ್ತಾ ಇದೆ. ಏನ್ ಹಗರಣ ನಡೆದಿದೆ, ಹೆಂಗೆ ಇಲ್ಲಿ ಭೂಮಿ ಮಿಸ್ಸಿಂಗ್ ಆಗಿದೆ? ಅದು ಒಂದೆರಡು ಎಕರೆ ಅಲ್ಲ ಸ್ವಾಮಿ, ನೂರಾರು ಎಕರೆ. ಅದು ಹೆಂಗ್ ಮಿಸ್ಸಿಂಗ್ ಆಗಕ್ ಸಾಧ್ಯ? ಹಾಗಾಗಿ ಕೈಗಾರಿಕಾ ಸಚಿವರು ಈ ಸುದ್ದಿನ ನೀವು ನೋಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸುಮ್ಮನೆ ಕೂತ್ರೆ ಹೆಂಗೆ ಎಕರೆಗಟ್ಟಲೆ ಗುಳುಂ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಿರ್ದೇಶನಗಳು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಜಂಗಮಕೋಟೆ ಜಮೀನು ಹಗರಣ, ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬೃಹತ್ ಅಕ್ರಮ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ತರದೊಂದು ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಈ ತರ ಎಲ್ಲ ಆಗಿದೆ, ಈ ತರ ಎಲ್ಲ ನಡೆದಿದೆ ಅನ್ನೋದು ದಾಖಲೆ ಸಮೇತವಾಗಿ ಇದ್ರ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದೀವಿ. ಹೇಗೆ ಅಮರ್ಸ್ತಾರೆ ಅಧಿಕಾರಿಗಳು ಅನ್ನೋದಕ್ಕೆ ನಿದರ್ಶನಗಳಿವೆಲ್ಲ. ಕೆಎಐಡಿಬಿಯ ಬೃಹತ್ ಹಗರಣ ಇದು. ಸರ್ಕಾರ ಕೆಲವೊಂದಷ್ಟು ನಿಯಮಗಳನ್ನ ಜಾರಿಗೆ ತಂದಿರುತ್ತೆ ಅಲ್ವಾ, ಇಂಥ ಭೂಮಿ ಹೀಗೆ ಅಂತ. ಆ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ಅವ್ಯವಹಾರ ನಡೆದಿದೆ. ಇದಕ್ಕೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದು ಒಂದೆರಡಲ್ಲ, ನೂರಾರು ಎಕರೆ. ಗಮನಿಸ್ತಾ ಇದ್ದೀರಾ ದಾಖಲೆಗಳನ್ನ ನೀವು. ಭೂಸ್ವಾಧೀನ ಮಾಡಿಕೊಳ್ಳುವಂತ ಹೆಸರಲ್ಲಿ ಗುಳಂಸ್ವಾಹ ಮಾಡಿರೋದಿದು. ಸರ್ಕಾರ ನಿಯಮಗಳಿಗೇನಿದೆ ಅದನ್ನ ತಲೆಗೆ ಹಾಕೊಂಡಿಲ್ಲ ಇವರು, ಅವೆಲ್ಲವನ್ನ ಗಾಳಿಗೆ ತುರಿದ್ದಾರೆ. ಇವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡಿದ್ದಾರೆ ದಾಖಲೆಗಳನ್ನು. ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳು ಹಾಕಿದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಲೂಟಿ ಹೊಡಿಲಿ ಅಂತಾನೆ ಬಿಟ್ಟಿದ್ದೀರಾ ಹಾಗಾದ್ರೆ? ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ? ಇದ್ರ ಬಗ್ಗೆ ಸೂಕ್ತ ರೀತಿಯಾದಂಥ ತನಿಖೆ ಆಗ್ಬೇಕಾಗತ್ತೆ. ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾಕೆ ಈ ಥರದೊಂದು ಆರೋಪ, ಇದೆಲ್ಲದ್ರ ಬಗ್ಗೆಯೂ ಮಾಹಿತಿ ಸಿಗ್ಬೇಕು. ನೋಡಿ, ಕೆಎಐಡಿಬಿಗ ಜಂಗಮಕೋಟೆ ಭೂಸ್ವಾಧೀನದಲ್ಲಿ ಅಕ್ರಮ. 2024 ಜೂನ್ 25ರಂದು 2823 ಎಕರೆ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ. 2025 ಡಿಸೆಂಬರ್ 6ರಂದು 2271 ಎಕರೆಗೆ ಮಾತ್ರ ಅಂತಿಮ ಅಧಿಸೂಚನೆ. ಕೇವಲ 1.5 ವರ್ಷದಲ್ಲಿ ಸ್ವಾಧೀನದಿಂದ 556 ಎಕರೆ ಹೊರಕ್ಕೆ, 556 ಎಕರೆ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ರ ಹಿಂದೆ ಯಾರ ಕೈವಾಡಾಗಿದೆ? ಯಾರು ಒತ್ತಡ ತಂದ್ರ ಅಥವಾ ಯಾರಾದ್ರೂ ಆಮಿಷ ಒಡ್ಡಿದ್ರ? ಏನಾಯ್ತು? ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ರ ಕೆಐಎಡಿಬಿ ಅಧಿಕಾರಿಗಳು? ಜಂಗಮನ ಕೋಟೆಗ 13 ಗ್ರಾಮ ಭೂಸ್ವಾಧೀನದಲ್ಲಿ ಬೃಹತ್ ವಂಚನೆ. ತಮಗೆ ಬೇಕಾದವರ ಭೂಮಿಯನ್ನ ಸ್ವಾಧೀನದಿಂದ ಕೈ ಬಿಟ್ಟಿದ್ದಾರೆ ಅನ್ನೋ ಆರೋಪ. ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ರು. ತದನಂತರ ಅಂತಿಮ ಅಧಿಸೂಚನೆ ಹೊರಡಕ್ಕೂ ಮುಂಚೆ ಏನು 560 ಎಕರೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿ ಉಳ್ಳವರಿಗೆ ಜಮೀನನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ರೈತರು ಹಳ್ಳಿಗಳಲ್ಲಿರೋದಕ್ಕಿಂತ ಹೊರ ಜಿಲ್ಲೆಗಳು, ಹೊರ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಇದೊಂದು ಗಂಭೀರವಾದಂತ ಆರೋಪ ಅಧಿಕಾರಿಗಳ ಮೇಲೆ ಬರ್ತಾ ಇದೆ. ಕೆಎಐಡಿಬಿಗ ಜಂಗಮಕೋಟೆ ಭೂ ಸ್ವಾಧೀನ ಅಕ್ರಮ, ಹೆಂಗ ಅಕ್ರಮ ನಡೆದಿದೆ, ಯಾರ್ಯಾರು ಶಾಮೀಲಾಗಿದ್ದಾರೆ, ಇದು ಯಾವ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ?
ಜೊತೆ ಕಳೆದ ಕೆಲ ತಿಂಗಳಿಂದ ಜಂಗಮಕೋಟೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು KDBಗೆ ಜಮೀನು ಕೊಡೋದಿಲ್ಲ, ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ವಿಧಾನಸೌಧಕ್ಕೆ ಕೂಡ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ರೈತರು ಕೂಡ ಮಾಡಿದರು. ಆದರೂ ಸಹ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ರೈತರು ಜಂಗಮಕೋಟೆ ರೈತರು ಸರ್ಕಾರದ ವಿರುದ್ಧ ಭುಗಿಲೇಳ್ತಾ ಇದ್ದಾರೆ. KDB ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುವಂಥ ಪ್ರಯತ್ನವನ್ನು KDB ಕೂಡ ಮಾಡಿದೆ. ಪ್ರಾಥಮಿಕ ಅಧಿಸೂಚನೆ ಮತ್ತು ಅಂತಿಮ ಅಧಿಸೂಚನೆಗೆ ಹೊರಡಿಸಿರುವ ಸಂಬಂಧಪಟ್ಟಕ್ಕೆ ಸಾಕಷ್ಟು ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನು ಇವತ್ತು ಸಾಕಷ್ಟು ರೈತರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಕೂಡ KDB ಎಷ್ಟೋ ಜಾಗಗಳಲ್ಲಿ ಕೂಡ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದೆ. ಆದರೆ ಸ್ವಾಧೀನಪಡಿಸಿಕೊಂಡಂಥ ಜಾಗದಲ್ಲಿ ಪ್ರಾಥಮಿಕ ಅಧಿಸೂಚನೆಯಲ್ಲಿ ಎಷ್ಟು ಜಾಗವನ್ನು ಗುರುತಿಸಿರ್ತಾರೋ ಅಂತಿಮ ಅಧಿಸೂಚನೆಯಲ್ಲೂ ಕೂಡ ಅದೇ ಜಾಗವನ್ನು ಗುರುತಿಸಿ ಅಂತಿಮ ಅಧಿಸೂಚನೆ ಹೊರಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಜಂಗಮಕೋಟೆ 13 ಗ್ರಾಮಗಳ ಸಂಬಂಧಪಟ್ಟಂಗೆ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಆರೋಪವನ್ನು ನಡೆದಿದೆ ಅನ್ನೋ ಮಾತುಗಳನ್ನು ಕೂಡ ಇವತ್ತು ರೈತರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಕೂಡ KDB ಸರಿಸುಮಾರು 2823 ಎಕರೆ ಜಾಗವನ್ನು ಪ್ರಾಥಮಿಕ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ರು. ಆದರೆ ಅಂತಿಮ ಅಧಿಸೂಚನೆಯಲ್ಲಿ 2271 ಎಕರೆ ಮಾತ್ರ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 557 ಎಕರೆ ಕೈಬಿಟ್ಟಿರೋ ಹಿಂದೆ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನು ಇವತ್ತು ಅಲ್ಲಿನ ರೈತರು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಅವರು ಗಮನಕ್ಕೆ ತರದೆ ಈ ರೀತಿಯ ಅಕ್ರಮವನ್ನು ಮಾತ್ರ ಅನ್ನೋ ಆರೋಪವನ್ನು ಕೂಡ ಇವತ್ತು ಸಾಕಷ್ಟು ರೈತರು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೈತರು KDB SLO ಆದಂಥ ಹರಿಶಿಲ್ಪ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ KDB DC ಅಂದರೆ ವಿಶೇಷ ಜಿಲ್ಲಾಧಿಕಾರಿಗಳಾದಂಥ ದಯಾನಂದ್ ಭಂಡಾರಿ ಕೂಡ ವಿರುದ್ಧವಾಗಿ ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರು ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜಮೀನುಗಳನ್ನು ಅಂದರೆ ಸರಿಸುಮಾರು 557 ಎಕರೆಯನ್ನು ದಿಢೀರಂತ ಅಧಿಕಾರಿಗಳು ಕೈಬಿಟ್ಟಿದ್ದಕ್ಕೆ ನಾವು ಪ್ರಶ್ನೆಯನ್ನು ಇವತ್ತು ಸಾಕಷ್ಟು ರೈತರು ಕೂಡ ಕೇಳ್ತಾ ಇದ್ದಾರೆ. ಈ ಕೈಬಿಟ್ಟಿರೋ ಹಿಂದೆ 557 ಎಕರೆ ಕೈಬಿಟ್ಟಿರೋ ಹಿಂದೆ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಸಾಕಷ್ಟು ಪ್ರಭಾವಿಗಳ ಜಮೀನನ್ನು ಮಾತ್ರ ಇವರು ಕೈಬಿಡುವಂಥ ಪ್ರಯತ್ನವನ್ನು ಮಾಡಿದರೆ ಬಡಬಗ್ಗರ ಜಮೀನುಗಳನ್ನು ಕೈಬಿಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಅಂತ ಸಾಕಷ್ಟು ರೈತರು KDB DC ಆದಂಥ ದಯಾನಂದ್ ಭಂಡಾರಿ ಮತ್ತು SLO ಆದಂಥ ಹರಿಶಿಲ್ಪ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಯಾವ ರೀತಿ ಸಮಗ್ರ ತನಿಖೆಗೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ. ಯಾಕಂದರೆ ಯಾವುದೇ ಒಂದು ಜಮೀನಲ್ಲಿ ಸ್ವಾಧೀನಪಡಿಸಿಕೊಂಡ ಸಂದರ್ಭದಲ್ಲಿ ಎಷ್ಟು ಪ್ರಾಥಮಿಕ ಅಧಿಸೂಚನೆಯಲ್ಲಿ ಹೊರಡಿಸಿರ್ತಾರೋ ಅದನ್ನೇ ಅಂತಿಮ ಅಧಿಸೂಚನೆಯಲ್ಲಿ ಕೂಡ ಅವರು ವಶಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆದರೆ ನಾನಾ ಕಾರಣಗಳ ನೆಪಬಿಟ್ಟು 557 ಎಕರೆಯನ್ನು ಕೈಬಿಟ್ಟಿರೋ ಹಿಂದೆ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಕೂಡ ಈಗ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ನೂತನವಾಗಿ ಆಯ್ಕೆ ಬಂದಿರುವಂಥ DK ಶಿವಕುಮಾರ್ ಇದನ್ನು ಎಷ್ಟರ ಮಟ್ಟಿಗೆ ಪರಿಗಣಿಸ್ತಾರೆ, ಜೊತೆಗೆ MB ಪಾಟೀಲ್ ಅವರು ಇದನ್ನು ಸಮಗ್ರ ತನಿಖೆಗೆ ಆದೇಶ ಮಾಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.